सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयम् नमामि भगवत्पादम् शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दम् यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामम् हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु त्रिभाषासु कृतिषु विशुद्ध वेदांत परिभाषा नाम्नी इयं देवभाषायाः कृतिः इदानीं विचार्यते। तत्र तत्र दशमो विषयः उपास्योपासक विभाग व्यवहारः इति दशमो विषयः इदानीं विचारणीयः। अग्रे तावत् श्री श्री स्वामिचरणानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागम् उपास्योपासक विभाग व्यवहारः इति प्रकृतं ग्रन्थभागं यथा स्वामिपादानुग्रहं विचारयामः। सर्वाग्रे स्वामिपादानां प्रशस्ति श्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितं निष्कलं निष्क्रियं शान्तं निष्क्रियं निष्कलं शान्तम् आत्मानमनुसन्दधे पदवाक्य प्रमाण ज्ञान संप्रदाय विदो गुरून्
ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಅತ್ರ ವಿಶುದ್ಧ ವೇದಾಂತ ಪರಿಭಾಷಾ ಇತಿ ಗ್ರಂಥೇಸ್ಮಿನ್ ದಶಮೋ ವಿಷಯಃ ಉಪಾಸ್ಯೋಪಾಸಕ ವಿಭಾಗ ವ್ಯವಹಾರಃ. ಇದರಲ್ಲಿ ಮುಖ್ಯವಾಗಿ ಏನನ್ನ ಹೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ ಅಂತಂದ್ರೆ, ನೋಡಿ ಇಲ್ಲಿ ಉಪಾಸಿತ ವೇದ ಎಂಬತಕ್ಕಂತಹ ವಿಧಿಚ್ಛಾಯೆಯುಳ್ಳ ಪದಗಳು ಇಲ್ಲಿ ಬಂದಿವೆ. ಆತ್ಮೇತ್ಯೇವೋಪಾಸೀತ, ಏವಂ ವೇದ ಇತ್ಯಾದಿ ಇವೆಲ್ಲ ಬಂದಿದೆ. ಇವುಗಳಿಗೆ ಏನ್ ಅರ್ಥವನ್ನು ಮಾಡಬೇಕು? ಉಪಾಸೀತ, ವೇದ ಇವೆಲ್ಲವೂ ಕೂಡ ವಿಧಿಪರವಾದ ವಾಕ್ಯಗಳು. ಏನು? ಆಜ್ಞಾರ್ಥಕವಾಗಿರ್ತಕ್ಕಂತಹ ವಾಕ್ಯಗಳು. ವ್ಯಾಕರಣ ನಿಯಮದ ರೀತ್ಯ ಈ ಪದಕ್ಕೆ ಹೀಗೆ ಅರ್ಥವನ್ನ ಮಾಡಬೇಕು. ಏನು? ವಿಧಿಪರವಾಗಿಯೇ ಅರ್ಥವನ್ನ ಮಾಡಬೇಕು. ಯಾತಕ್ಕೆ ಅಂತಂದ್ರೆ ಒಂದು ವ್ಯಾಕರಣ ವಿಶೇಷ ಹೇಳಿದ್ದ. ನೋಡಿ, ಇವೆಲ್ಲವೂ ಕೂಡ ಲಿಂಗ್ ಮತ್ತು ಲೋಟ್ ಲಕಾರಗಳಲ್ಲಿವೆ. ಇವೆಲ್ಲವೂ ಕೂಡ ಲಿಂಗ್ ಲೋಟ್ ಲಕಾರಗಳಲ್ಲಿರುವುದರಿಂದ ವ್ಯಾಕರಣ ಒಂದು ಪರಿಭಾಷೆಗೆ ತಕ್ಕಂತೆ ಇದಕ್ಕೆ ಹೀಗೆ ಅರ್ಥವನ್ನ ಮಾಡಬೇಕು. ಏನು? ವಿಧಿಪರವಾಗಿಯೇ ಅರ್ಥವನ್ನ ಮಾಡಬೇಕು ಅಂತಿದ್ದ. ಅದಕ್ಕಾಗಿ ಆಚಾರ್ಯರು ಇಲ್ಲ, ಅದನ್ನ ಹಾಗೆ ಮಾಡಬೇಕಾದ್ದಿಲ್ಲ, ವಿಧಿಪರವಾಗಿ ಅರ್ಥ ಮಾಡಿದ್ರೆ ಇದು ಹೊಂದೋದೂ ಇಲ್ಲ, ಮತ್ತೆ ಯಾವ ಪ್ರಯೋಜನವೂ ಕೂಡ ಇದಕ್ಕೆ ಇಲ್ಲ, ಹಾಗೆ ಮಾಡುವುದಕ್ಕಾಗುವುದೂ ಇಲ್ಲ. ಮತ್ತೆ ಪೂರ್ವ ಪಕ್ಷಿ ಇನ್ನೊಂದು ಹೇಳಿದ್ನಲ್ಲ, ಏನು? ನ ಕ್ವಚಿದಪಿ ವೇದವಾಕ್ಯಾನಾಂ ವಿಧಿ ಸಂಸ್ಪರ್ಶಮಂತರೇಣ ಅರ್ಥವತ್ತ ದೃಷ್ಟ ಉಪಪನ್ನ ವಾ ನ ದೃಷ್ಟ ನ ಉಪಪನ್ನ. ಕ್ವಚಿದಪಿ ವೇದಾಂತೇಶು ಅಂತ ಹೇಳಿದ್ದ. ಎಲ್ಲಿಯೂ ಕೂಡ ನೀವು ವೇದಗಳಲ್ಲಿ ನೀವು ಎಂಥ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೂ ಕೂಡ ಎಲ್ಲಿಯೂ ಕೂಡ ವಿಧಿಪರವಲ್ಲದ ಮತ್ತು ಆಜ್ಞಾರ್ಥಕವಲ್ಲದ ವಾಕ್ಯಗಳು ಒಂದೂ ಕೂಡ ಇಲ್ಲ ಅಂತ ಹೇಳಿದ್ದ. ಅದಕ್ಕಾಗಿ ಏನು ಮಾಡಿದ್ದಾರೆ? ಇದನ್ನ ಹೇಳುವುದಕ್ಕೋಸ್ಕರವಾಗಿ ನೋಡಿ, ನಮ್ಮ ಆಚಾರ್ಯರು ಯಾರು? ಜೈಮಿನಿ ಆಚಾರ್ಯರು. ನಿಮ್ಮ ಆಚಾರ್ಯರು ತತ್ವ ಸಮನ್ವಯ ಎಂಬ ಹೇಳಿಬಿಟ್ಟು ಎಂದು ಹೇಳಿ ಸೂತ್ರವನ್ನು ಮಾಡಿದ್ರು ಸಮನ್ವಯ ಮಾಡ್ತೇವೆ ಅಂತ. ಆದರೆ ನಮ್ಮ ಆಚಾರ್ಯರು ಹೇಳಿದ್ದಾರೆ, ಎಲ್ಲೂ ಕೂಡ ವೇದಗಳಲ್ಲಿ ಎಂಥ ಸೂಕ್ಷ್ಮ ದೃಷ್ಟಿಯಿಂದ ಪರಿಶೀಲಿಸಿದರೂ ಕೂಡ ವಿಧಿಪರವಲ್ಲದ ವಾಕ್ಯಗಳು ಕಂಡು ಬರುವುದಿಲ್ಲ. ಅರೆ, ಬೇಕಾದಷ್ಟು ಇದೆಯಲ್ಲಪ್ಪ ವಿಧಿಪರವಲ್ಲದ ವಾಕ್ಯಗಳು, ವಿಧಿಯನ್ನು ಹೇಳದೇ ಇರತಕ್ಕಂತಹ ವಾಕ್ಯಗಳು ಬೇಕಾದಷ್ಟು ಇದೆಯಲ್ಲ. ಅಂದ್ರೆ ಅದಕ್ಕೆ ಸ್ವಾಮಿ ನಮ್ಮ ಆಚಾರ್ಯರು ಸೂತ್ರವನ್ನೇ ಮಾಡಿಬಿಟ್ಟಿದ್ದಾರೆ. ಏನಂತ? ವಿಧಿನಾತ್ವೇಕವಾಕ್ಯತ್ವಾತ್ ಸ್ತುತ್ಯರ್ಥೇನ ವಿಧೀನಾಂ ಸ್ಯುಃ ಅಂತಕ್ಕಂಥದ್ದು ಪೂರ್ವ ಮೀಮಾಂಸಾ ಸೂತ್ರ. ಇದನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನೀವು ಹೇಳುವಂತೆ ವಿಧಿಪರವಲ್ಲದ ವಾಕ್ಯಗಳು ಇವೆ ಬೇಕಾದಷ್ಟು. ಆದರೆ ಅದು ಏನಾಗಿದೆ ಗೊತ್ತೇ? ವಿಧಿನ ಏಕವಾಕ್ಯತ್ವ.
ಅಲ್ಲಿ ಮುಂದೆ ವಿಧಿಯನ್ನು ಹೇಳತಕ್ಕಂಥ ವಾಕ್ಯ ಇದೆ. ಅದರಲ್ಲಿ ಈ ವಾಕ್ಯಕ್ಕೆ ಏಕವಾಕ್ಯತೆ ಅಂತಕ್ಕಂಥದ್ದು ಇದೆ. ಅಂದ್ರೆ ಏನು? ಅದಕ್ಕೆ ಸಂಬಂಧಿಸಿದ ಹಾಗೆ ಇದನ್ನು ನಾವು ನಿಯೋಜಿಸಿಕೊಳ್ಳಬೇಕು ಅಂತ ಹೇಳ್ದ. ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿದ್ದ. ನೋಡಿ, ಇವಾಗ ಸೋರೋದೀತ್ ಅಂತಕ್ಕಂಥದ್ದು ಇದೆ. ಸೋರೋದೀತ್ ಅಂದ್ರೆ ಏನು? ಅವನು ಅತ್ತನು ಸಹ ಅರೋದೀತ್ ಅಂತ ಇದೆ, ಅವರು ಅತ್ತನು ಅಂತ ಇದೆ. ಏನದಕ್ಕೆ ಅರ್ಥ ಇದೆ? ಯಾವ ವಿಧಿ ಇದೆ ಇದರಲ್ಲಿ? ಹೇಳೋದಕ್ಕೆ ಅದರ ವಿಧಿ ಇದೆಯಾ? ಏನು ವಿಧಿ ಇದೆ ಅಂತಂದ್ರೆ ನೋಡಿ, ಅಲ್ಲಿ ಮುಂದಿನ ವಾಕ್ಯಗಳು ನೋಡಿ ಏನಿದೆ ಅಲ್ಲಿ? ತಸ್ಮಾತ್ ಬರ್ಹಿಷಿ ರಜತಂ ನದೇಯಂ. ಏನು? ಆದ್ದರಿಂದ ಬೆಳ್ಳಿಯನ್ನ ಯಜ್ಞಯಾಗಗಳಲ್ಲಿ ದಾನವನ್ನಾಗಿ ಕೊಡಬಾರದು ಅಂತ ವಿಧಿ, ಕೊಡಬಾರದು ಅಂತಕ್ಕಂಥ ವಿಧಿ. ಅದಕ್ಕೋಸ್ಕರ ಈ ವಾಕ್ಯ ಬಂದಿದೆ, ಸೋರೋದಿತ್ ಅಂತಕ್ಕಂಥದ್ದು ಅಂತ ಹೇಳ್ಬಿಟ್ಟ. ಅಲ್ಲಪ್ಪ, ಯಜ್ಞಯಾಗಾದಿಗಳಲ್ಲಿ ಬೆಳ್ಳಿಯನ್ನ ದಾನವಾಗಿ ಕೊಡಬಾರದು ಎನ್ನುವ ವಿಧಿವಾಕ್ಯಕ್ಕೂ ಮತ್ತೆ ಅವನು ಅತ್ತನು ಎಂಬತಕ್ಕಂಥ ವಾಕ್ಯಕ್ಕೂ ಏನಪ್ಪ ಸಂಬಂಧ? ಹಾಸ್ಯಾಸ್ಪದವಾಗಿದೆಯಲ್ಲ ಇದು. ಯಾವುದೋ ಒಂದು ಅವನು ಅತ್ತನು ಎಂಬತಕ್ಕಂಥ ವಾಕ್ಯ ತೆಗೆದುಕೊಂಡು ನೋಡಿ, ಇಲ್ಲಿ ಯಜ್ಞಗಳಲ್ಲಿ ಬೆಳ್ಳಿಯನ್ನು ದಾನವಾಗಿ ಕೊಡಬಾರದು ಎಂಬುದಾಗಿ ಹೇಳಿದ್ದಾರೆ ವಿಧಿವಾಕ್ಯ. ಅದಕ್ಕೆ ಇದನ್ನು ಸಂಬಂಧಿಸಿಕೊಳ್ಳಬೇಕು. ಹೇಳೋದಕ್ಕೂ ಯಜ್ಞದಲ್ಲಿ ದಾನವನ್ನಾಗಿ ಕೊಡಬಾರದು ಅಂತ ಅನ್ನೋದಕ್ಕೆ ಏನ್ ಸಂಬಂಧ ಅಂತಂದ್ರೆ ಹೇಳಿದ್ರು ನೋಡಿ. ಅರೋಧಿ ಅಂದ್ರೇನು? ಅವನು ಅತ್ತನು. ಅತ್ತನು ಅಂತಂದ್ರೇನು? ಅಶ್ರುಧಾರೆ, ಕಣ್ಣಿಂದ ನೀರು ಬಂತ ಅವನ ಕಣ್ಣಿಂದ. ಹೋಗ್ತಾನೆ, ಆಯ್ತು. ಕಣ್ಣಿಂದ ನೀರು ಬರೋದಕ್ಕೂ ಬೆಳ್ಳಿ ದಾನ ಕೊಡಬಾರದು ಅನ್ನೋದಕ್ಕೂ ಏನಪ್ಪಾ ಸಂಬಂಧ? ಅದನ್ನ ಹೇಳ್ತೀವಿ ಸ್ವಾಮಿ. ಯಾವುದದು ಆ ಅಶ್ರು ಅಂತಕ್ಕಂಥದ್ದು? ಆ ಅಶ್ರು ಬಿಂದು ಅಂತಕ್ಕಂಥದ್ದು ಯಾರಿಂದ ಬಂತು? ಪರಮೇಶ್ವರನಿಂದ. ಆ ಪರಮೇಶ್ವರನು ಅತ್ತನು, ಅವನು ಕಣ್ಣಿನಿಂದ ನೀರು ಬಂತು. ಅದು ಏನಾಗೋಯ್ತು? ಅದೇ ಇಲ್ಲಿ ಏನಾಯ್ತು? ಬೆಳ್ಳಿಯಾಗಿ ಪರಿವರ್ತನೆ ಆಗಿಬಿಟ್ಟಿತು. ಯಾವುದು? ಆ ರುದ್ರನ ಕಣ್ಣೀರು ಬೆಳ್ಳಿಯಾಗಿ ಪರಿವರ್ತನೆ ಆಯಿತು. ಅದು ಕಣ್ಣೀರಲ್ಲ, ಬೆಳ್ಳಿಯದು. ಹಾಗಾಗಿ ಅದನ್ನ ದಾನವನ್ನಾಗಿ ಕೊಡಬಾರದು ಅಂತ ಇಲ್ಲಿ ಹೇಳಿದ ಸ್ವಾಮಿ. ನಿಮಗೆ ಅದು ಪೂರ್ವಾಪರ ವಿವೇಚನೆ ಮಾಡಿ ಆಮೇಲಿಂದ ನೀವು ಮಾತಾಡಿ ಅಂದ್ಬಿಟ್ಟ. ಇಂಥ ವಾಕ್ಯಗಳು ಬೇಕಾದಷ್ಟಿದೆ. ವಾಯುರ್ವೇ ಕ್ಷೇಪಿಷ್ಠ ದೇವತಾ, ವಾಯುರ್ವೇ ಶ್ವೇತಮಾಲ ಭೇತ ಬೇಕು. ಇದಕ್ಕೆಲ್ಲ ಏನು? ಹೀಗೆ ಅರ್ಥವನ್ನ ಮಾಡಬೇಕು ಅಂತ ಹೇಳ್ದ. ಅದಕ್ಕೆ ಸಮನ್ವಯವನ್ನು ಹೇಳಿದ್ದಾಯ್ತು, ಎಲ್ಲ ಆಯ್ತು. ಆದರೂ ಕೂಡ ಈ ಪೂರ್ವ ಪಕ್ಷಿ ಏನ್ ಮಾಡಿದ್ದಾನೆ? ಈಗ ಅಷ್ಟರಿಂದ ಸಮಾಧಾನವಾಗದೆ ಹೇಗಾದರೂ ಮಾಡಿ ಏನು? ಏನಕ್ಕೇನ ಪ್ರಕಾರೇಣ ಏನ್ ಮಾಡಬೇಕು ಅಂದ್ರೆ ಎಲ್ಲವೂ ಕೂಡ ವಿಧಿ ಪರವಾಗಿಯೇ ಇವೆ ಇಲ್ಲಿ ವೇದಗಳಲ್ಲಿ. ಆದ್ದರಿಂದ ಏನು? ಎಲ್ಲವೂ ವಿಧಿ ಪರವಾಗಿರುವುದರಿಂದ ನೀವು ಸಂಬಂಧ ಇಲ್ಲಿ ಕಲ್ಪಿಸ್ಕೋಬೇಕು. ನೋಡಿ, ಇದು ಮುಖ್ಯ. ಇದು ಎಲ್ಲವೂ ವಿಧಿ ಪರವಾಗಿರುವುದರಿಂದ ನೀವು ಹೇಳತಕ್ಕಂತ ಈ ಜ್ಞಾನ ಜ್ಞಾನ ಕೇವಲ ಜ್ಞಾನ ಅಂತ ಸಾರಿ ಸಾರಿ ಹೇಳ್ತಾ ಇದ್ದಿಲ್ಲ ಸ್ವಾಮಿ, ಅದೂ ಕೂಡ ಒಂದರ್ಥದಲ್ಲಿ ವಿಧಿಯೇ ಆಗಿದೆ ಅಂತಕ್ಕಂಥ ನೋಡಿ. ಇದು ಮಹಾನ್. ಈ ಜ್ಞಾನ ಅಂತ ಏನಿದೆ ಇದು ಕೂಡ ಒಂದರ್ಥದಲ್ಲಿ ಕ್ರಿಯೆಯೇ ಆಗಿದೆ. ಏನು ವಿಧಾನ ಮಾಡಬೇಕು ಅದನ್ನ ಮಾಡ್ಬೇಕು, ಕ್ರಿಯೆ. ಯಾಕೆ ಅಂತ ನಮ್ಮ ಜೈಮಿನಿ ಆಚಾರ ಸೂತ್ರ ಮಾಡಿಲ್ವಾ? ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್ ಅನರ್ಥಕ್ಯ ಮತದರ್ಥಾನಾಂ ಇತಿ ಕ್ರಿಯಾಪರತ್ವಂ ಶಾಸ್ತ್ರಸ್ಯ ಪ್ರದರ್ಶಿತಂ.
ಹೇಳಿದ್ದಾರಲ್ಲ ಅಂತ ಹೇಳಿದ. ಈಗ ನೋಡಿ, ಅವನ ಒಂದು ನಿಲುವು ಏನು? ಇಲ್ಲಿಯವರೆಗೆ ಯಾವ ಕ್ರಿಯೆ ಅಂತ ಹೇಳುವುದಕ್ಕೆ ಜ್ಞಾನವನ್ನ, ಇದು ಒಂದು ಕ್ರಿಯೆ ಅಂತ ಹೇಳೋದಕ್ಕೆ ಯಾವ ಕಾರಣವೂ ಇಲ್ಲ ಎಂಬುದನ್ನು ಸಿದ್ಧ ಮಾಡಿ ತೋರಿಸಿದ್ದಾಯಿತು. ಏನೂ ಉಳಿದಿಲ್ಲ ಅವನಿಗೆ, ಇನ್ಯಾವುದೂ ಇಲ್ಲ. ಯೋಚನೆ ಮಾಡ್ದ, ಏನ್ ಹೀಗಾಗೋಯ್ತು, ಯಾವುದಾದ್ರೂ ಒಂದು ಹೇಗಾಗುತ್ತೆ ಇದು ಅಂತ ಕೇಳ್ಬಿಟ್ಟು ಥಟ್ಟನೆ ಒಂದು ಯೋಚನೆ ಬಂದ್ಬಿಡ್ತಾವ ಅವನಿಗೆ. ಏನಂತ? ಓಹೋ, ಇದಕ್ಕೆ ಇವರ ಹತ್ತಿರ ಯಾವ ಉತ್ತರವೂ ಇಲ್ಲ ಅಂತ ಹೇಳ್ಬಿಟ್ಟು ಶುರು ಮಾಡ್ಬಿಟ್ಟ. ನೋಡಿ ಸ್ವಾಮಿ, ನೀವು ಹೇಳಿದ್ರಲ್ಲ ಇಷ್ಟೆಲ್ಲ, ಏನು ಓಹೋ ಜ್ಞಾನ ಅಂಬತಕ್ಕಂಥದ್ದು ಯಾವ ವಿಧದಲ್ಲಿ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಇದು ಕ್ರಿಯೆಯಲ್ಲಿ ಆಯ್ತು. ವಿಧಿಗೆ ಇದು ಇದಾಗಿ ವಿಧಿಗೆ ಅಂಗವಾಗಿಲ್ಲ ಅಂತ ಹೇಳಿ ಸರಿ ಹೋಯ್ತು. ಆದರೆ ಈಗ ನಾವು ಕೇಳ್ತಾ ಇದ್ದೀವಿ ಸ್ವಾಮಿ, ಇದಕ್ಕೆ ಹೇಳಿ ವಿಧಿಗೆ ಅಂಗವೋ ಅಲ್ಲವೋ ಅಂತ. ಏನಪ್ಪ ಅದು ಅಂದ್ರೆ ನೋಡಿ ಸ್ವಾಮಿ, ಒಂದೇ ವಾಕ್ಯದಲ್ಲಿ ಹೇಳ್ಬಿಡ್ತೇವೆ. ಏನದು ಅಂತಂದ್ರೆ, ನೀವು ಯಾವ ಜ್ಞಾನ ಜ್ಞಾನ ಅಂತ ಹೇಳ್ತಾ ಇದ್ದೀರೋ ಅದು ಏನು, ಈ ದೈಹಿಕವಾಗಿ ಈ ಇಂದ್ರಿಯಗಳಿಂದ, ಇಂದ್ರಿಯಗಳ ಮುಖಾಂತರ ಈ ನಿರ್ವರ್ತನೆ ಆಗತಕ್ಕಂತಹ ಕ್ರಿಯೆ ಅಲ್ಲದೆ ಇರಬಹುದು. ಆಯ್ತು ಸ್ವಾಮಿ, ಅನ್ನೋದು ಸಿದ್ಧ ಮಾಡಿದ್ರೆ ನೀವು ಒಪ್ಪೋಣ. ಎಲ್ಲಿಂದ? ಇಂದ್ರಿಯಗಳಿಂದ ಸಿದ್ಧವಾಗದೇ ಇರತಕ್ಕಂಥದ್ದು ಇದು ಸಿದ್ಧ, ನಿರ್ವರ್ತನೆ ಅಂತಂತ. ನಿರ್ವರ್ತನೆ ಆಗದೆ ಇರತಕ್ಕಂಥದ್ದು ಅಂತ ಹೇಳಿದ್ರಿ, ಆಯ್ತು ಸ್ವಾಮಿ ಒಪ್ಕೊಂಡ್ಬಿಡೋಣ. ಆದರೆ ಏನಪ್ಪಾ ಆದರೆ ಅಂತಂದ್ರೆ, ಈ ಜ್ಞಾನ ಜ್ಞಾನ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದೂ ಕೂಡ ಏನು ಮನಸ್ಸಿನ ಕ್ರಿಯೆಯೇ ಆಗಿದೆ. ಏನು ಅಯ್ಯಯ್ಯೋ, ಇದು ಇಂದ್ರಿಯಗಳಿಂದ ನಿರ್ವರ್ತನೆ ಆಗತಕ್ಕಂತಹ ಕ್ರಿಯೆ ಅಲ್ಲ ಜ್ಞಾನ ಅಂತ ಹೇಳಿದ್ರೆ ಸರಿ ಹೋಯ್ತು, ಆಯ್ತು ಒಪ್ಕೊಂಬೇಡ ಸ್ವಾಮಿ. ಆದರೆ ಇದೇನಾಗಿದೆ ಗೊತ್ತೇನೋ, ಇದು ಮಾನಸಿಕ ಕ್ರಿಯಾ. ಇದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಇದು ಕ್ರಿಯೆ ಅಂತ ಹೇಳಬೇಕು ಅಂತಂದ್ರೆ ಆ ಭಾಗವನ್ನು ಇದು ಹೇಳ್ತಾ ಇದ್ದಾರೆ. ನೋಡಿ, ತತ್ವ ಸಮನ್ವಯ ಅಂತಕ್ಕಂಥದ್ದು ಅದ್ಭುತವಾದ ಸೂತ್ರ. ಅದರಲ್ಲಿ ಇವೆಲ್ಲ ತಗೊಂಡಿದ್ದಾರೆ. ಈ ಭಾಗವನ್ನ ಸಮರ್ಥನೆ ಮಾಡಬೇಕಾದರೆ ಸ್ವಾಮಿಪಾದರವರು ಕೂಡ ಅದನ್ನೇ ತಗೊಂಡಿದ್ದಾರೆ. ಅದೇ ಭಾಗವನ್ನ ಅದೇನೋ ಏನೂ ಇಲ್ಲ, ಅದನ್ನೇ ಡಿಟೋ ಭಾಷ್ಯವಾಕ್ಯ ಅದನ್ನೇ ತಗೊಂಡಿದ್ದಾರೆ. ಮತ್ತೆ ಇನ್ನೊಂದೇನು ನೋಡಿ, ಅದನ್ನೇ ತಗೊಂಡು ಈ ಒಂದು ಪದಗಳಿದೆಯಲ್ಲ, ವಿಧಿಪರವಾದ ಪದಗಳು, ವಿಧಿಪರವಾದ ಅಲ್ಲ, ವಿಧಿಪರವಾಗಿರುವಂತೆ ತೋರುವ ವಾಕ್ಯಗಳು. ಕಿಮರ್ಥಾನಿ ತರ್ಹಿ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದೀನಿ ವಿಧಿಚ್ಛಾಯಾನಿ ವಚನಾನಿ. ಆಕ್ಷೇಪಣೆ, ಏನ್ ಸ್ವಾಮಿ ನೀವು ಏನ್ ಹೇಳ್ತೀರಿ? ಏನು ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ಲ ಸ್ವಾಮಿ, ಏನಂತ? ಏನ ಆತ್ಮನನ್ನೇ ಕಾಣಬೇಕು, ಸರಿ ಹೋಯ್ತು. ಅದಕ್ಕೇನ್ ಮಾಡ್ಬೇಕು? ಏನು ಶ್ರೋತವ್ಯ ಮಂತವ್ಯ ವಿಧಿಧ್ಯಾಸಿತವ್ಯ, ಎಲ್ಲವೂ ಕೂಡ ತವ್ಯ ಪ್ರತ್ಯಯದಿಂದ ವಿಧಿಗೆ ಪೂರಕವಾಗಿ ಹೇಳಿದೆಯೇ ಹೊರತು ಇಲ್ಲಿ ವಿಧಿಯನ್ನು ಬಿಟ್ಟು ಹೇಳಿಲ್ಲ. ಏನರ್ಥ ಮಾಡ್ತೀರಿ ಇದಕ್ಕೆ? ಹೋಗ್ತಾನೆ ಮತ್ತಿದು ಹೊಂದುತ್ತೆ. ಆತ್ಮಾವಾರೇ ದ್ರಷ್ಟವ್ಯ, ಮತ್ತೇನು ಶ್ರೋತವ್ಯ ಮಂತವ್ಯ ವೃದ್ಧಿಧ್ಯಾಸ ಓದುತ್ತೆ, ಕೇಳಬೇಕು, ಮನನ ಮಾಡಬೇಕು, ತರ್ಕದಿಂದ ಸಿದ್ಧ ಮಾಡ್ಕೊಳ್ಬೇಕು, ಅಷ್ಟೇ ಓದುತ್ತಲ್ಲ ಅಂತ ಹೇಳಿ ಇದಕ್ಕೆ ಇದೆಯಲ್ಲ, ಇದಕ್ಕೇನ್ ಹೇಳ್ತೀರಿ ಅಂತ ಹೇಳಿದ್ರೆ ಒಂದೇ ಮಾತು, ಆಚಾರ್ಯರ ಒಂದೇ ಅಂತ ಇದು ಬ್ರಹ್ಮಾಸ್ತ್ರ. ನೋಡಪ್ಪ, ಸರಿಯಾಗಿದೆ ನೀನು ಹೇಳಿದ್ದು, ಆದರೆ ನೀನು ಹೇಳುವಂತೆ ಇದು ವಿಧಿಚ್ಛಾಯಾ ವಚನವಲ್ಲ. ಇದು ಪರಿಭಾಷೆ. ಯಾವುದು? ವೇದಾಂತ ಪರಿಭಾಷೆ ಅಂತ ಸ್ವಾಮಿಪಾದರು ಬಂದಿದ್ದಾರಲ್ಲ, ಇದು
ಪರಿಭಾಷೆ, ವೇದಾಂತ ಪರಿಭಾಷೆ. ವಿಶುದ್ಧ ಅಂತ ಯಾಕೆ ಕೊಟ್ರು ನೋಡಿ? ಇಲ್ಲ, ಇದನ್ನ ವಿಧಿ ಪರವಾಗಿ ಅಥವಾ ವಿಧಿಯನ್ನು ಸೇರಿಸಿಕೊಂಡು ಕೆಲವರು ಅರ್ಥ ಮಾಡಿಬಿಟ್ಟಿದ್ದಾರೆ. ಹಾಗರ್ಥ ಮಾಡಬಾರದು, ಈ ರೀತಿಯಾಗಿ ಅರ್ಥ ಮಾಡಬೇಕು ಅಂತ ಹೇಳಿ ಇದನ್ನು ವಿಶುದ್ಧ ವೇದಾಂತ ಹೀಗೆ ಅರ್ಥ ಮಾಡಬೇಕು. ಮತ್ತು ಅದಕ್ಕೇನು ಉತ್ತರ ಹೇಳಿದ್ದಾರಲ್ಲಿ? ಇವೆಲ್ಲ ಇದೆಯಲ್ಲ, ಉಪನಿಷತ್ತಲ್ಲಿ ಇದೆಯಲ್ಲ, ಶ್ರೋತವ್ಯ ಮಂತವ್ಯ ಅರ್ಜಿದೆ. ಏನಂತ? ಒಂದೇ ನೋಡಪ್ಪ, ಇದಕ್ಕೆಲ್ಲ ಒಂದೇ ಉತ್ತರ ಅಷ್ಟೇ. ನಾವು ಅದನ್ನು ವಿಸ್ತಾರವಾಗಿ ಆಮೇಲೆ ಹೇಳ್ತೇವೆ. ಈಗೇನು ಗೊತ್ತೇನು? ಸ್ವಾಭಾವಿಕ ಪ್ರವೃತ್ತಿ ವಿಷಯ ವಿಮುಖೀಕರಣಾರ್ಥಾನಿ ಇತಿ ಬ್ರೂಮಃ. ಒಂದೊಂದು ಶಾಂಕರ ವಾಕ್ಯ ಅಂದ್ರೆ ಈ ಇದೆಯಲ್ಲ, ಒಂದೇನು ಬ್ರಹ್ಮಾಸ್ತ್ರ, ಒಳ್ಳೆ ಸ್ಫಟಿಕದ ಶಲಾಕೆ ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಅಂಥ ವಾಕ್ಯಗಳು. ಸ್ಫಟಿಕದ ಶಲಾಕೆ ಅದು ಹೇಗಿದೆ? ಅದು ಮಾಣಿಕ್ಯದ ದೀಪ್ತಿ ಅಂತೆ. ಇಂಥ ಒಳ್ಳೆ ವಾಕ್ಯ ಹೇಳಿದ್ದಾರೆ ನೋಡಿ, ಕನ್ನಡದಲ್ಲೂ ಇದೆಯಲ್ಲ ಅಂಥ ವಾಕ್ಯಗಳು. ಇದು ಇಲ್ಲಿ ಪ್ರಕೃತ ನಾವು ನೋಡೋಣ. ಇದು ಯಾತಕ್ಕೆ ಎಲ್ಲ ಈ ತರ ಕೇಳ್ಬೇಕಾಗಿ? ಯಾತಕ್ಕೆ ಒಂದು ಎರಡೇ ನಿಮಿಷದಲ್ಲಿ ಹೇಳಿ ಮುಗಿಸ್ ಮುಂದೆ ಹೋಗ್ಬೋದಾಗಿತ್ತಲ್ಲ ಅಂತಂದ್ರೆ ನೋಡಿ, ಇದು ಹಾಗೆ ಹೋದ್ರೆ ನಾವು ಯಾವುದೋ ಇವಾಗ ನವರಾತ್ರಿ ಬರುತ್ತೆ, ಕೆಲವರು ರಾಮಾಯಣ ಸುಂದರಕಾಂಡ ಪಾರಾಯಣ ಮಾಡ್ತಾರೆ. ನಾವು ಮಾಡ್ತಾ ಇದ್ವಿ, ನಾವು ಸುಂದರಕಾಂಡ ಪಾರಾಯಣ ನಾವು. ಕೆಲವರು ದೇವಿ ಭಾಗವತ ಮಾಡ್ತಾರೆ, ಇನ್ ಕೆಲವರು ಇನ್ಯಾವುದು ದೇವಿ ಒಂದು ಉಪಾಸನೆ ಏನೋ ಒಂದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೇನದು 9 ರಾತ್ರಿ ಅಂದ್ರೆ ಎಲ್ಲ ಮುಗಿದು ಬಿಡ್ಬೇಕು ಅವರಿಗೆ. ಸುಂದರಕಾಂಡ ಪೂರ್ತಿ ಮುಗಿದು ಬಿಡಬೇಕು, 9 ರಾತ್ರಿಯಲ್ಲಿ ಪಾರಾಯಣ ಮಾಡ್ತಾರೆ. ಸುಮ್ಮನೆ ಪಾರಾಯಣ ಮಾಡ್ಕೊಂಡು ಹೋಗ್ತಾರೆ. ಅದೇನು ಎಷ್ಟು ಮಟ್ಟಕ್ಕೆ ಅದು ಅರ್ಥ ಇದು ಅದು ಬೇರೆ ವಿಚಾರ ಆಗಿರ್ಬೋದು, ಕೆಲವರಿಗೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆ ಇದನ್ನ ಮಾಡಿದರೆ ಏನು ಪ್ರಯೋಜನವಿಲ್ಲ. ಏನಾಗುತ್ತೆ? ಪ್ರತಿಯೊಂದು ಪದವನ್ನು, ವಾಕ್ಯ ಅಲ್ಲ, ಪದವನ್ನು ಕೂಡ ಅದರ ಅರ್ಥವನ್ನ ತಿಳಿದುಕೊಂಡು ನಾವು ನೋಡ್ಬೇಕು. ಇದಕ್ಕೆ ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಮಾಡೋದು. ಇದರ ಒಂದು ಹೆಚ್ಚುಗಾರಿಕೆ ಇದು. ನೋಡೋಣ 49ನೇ ಪುಟ. ನನು ಜ್ಞಾನಂ ನಾಮ ಮಾನಸಿ ಕ್ರಿಯಾ. ಪೂರ್ವ ಪಕ್ಷಿ ಹೇಳಿದ, ಸ್ವಾಮಿ ಈ ಜ್ಞಾನ ಅಜ್ಞಾನ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅಥವಾ ನೀವೇನೋ ಹೇಳಿದ್ರಿ ಯಾವುದ ಕ್ರಿಯೆಗೂ ಅಂಗವಲ್ಲ ಇದು, ಹಾಗೆ ಸರಿ ಹೋಯ್ತು. ಆದರೆ ಇವೆಲ್ಲವೂ ಕೂಡ, ಇದು ಕೂಡ ಮನಸ್ಸಿನ ಕ್ರಿಯೆಯೇ ಅಲ್ಲವೇ ಸ್ವಾಮಿ? ಜ್ಞಾನ ಅನ್ನೋದು ಎಲ್ಲಾಗಬೇಕು? ಅಯ್ಯಯ್ಯ, ಹೌದು, ಹೌದಲ್ವಾ? ಮನಸ್ಸು ಇಲ್ಲದೆ ಹೋಗ್ಬಿಟ್ರೆ ಜ್ಞಾನ ಅಂತ ಏನಾಗತ್ತೆ ಅಂದ್ರೆ, ಮನಸ್ಸು ಅದರಲ್ಲಿ ಪ್ರವರ್ತಿಸಿದಾಗ ನಮಗೊಂದು ಪದಾರ್ಥ ಜ್ಞಾನ ಆಗತ್ತೆ. ಹಾಗಾಗಿ ಮನಃಪ್ರವೃತ್ತಿ ಅಂತಕ್ಕಂಥದ್ದು ಬೇಕೇ ಬೇಕಲ್ಲ. ಈ ಮನಃಪ್ರವೃತ್ತಿ ಅಂತಕ್ಕಂಥದ್ದು ಇಲ್ಲದೆ ಇದ್ಮೇಲೆ ಜ್ಞಾನವೇ ಆಗೋದಿಲ್ಲ. ಬೇಕಾದಷ್ಟು ಉದಾಹರಣೆ ಕೊಟ್ಟಿದ್ದೇವಲ್ಲ ನಾವು. ಮನಸ್ಸು ಇರುತ್ತೆ, ವಿಷಯವೂ ಇರುತ್ತೆ, ಎರಡೂ ಇರುತ್ತೆ. ಆದರೆ ಏನಿರೋದಿಲ್ಲ, ಪ್ರವೃತ್ತಿ ಅಂತಕ್ಕಂಥದ್ದು ಇರೋದಿಲ್ಲ. ಆವಾಗ ಏನಾಗುತ್ತೆ? ಜ್ಞಾನವೇ ಆಗಲ್ಲ. ಆ ಪ್ರವೃತ್ತಿ ಅಂದ್ರೆ ಏನು? ಪ್ರವೃತ್ತಿ ಅಂದ್ರೆ ಏನು ಸ್ವಾಮಿ? ಪ್ರವೃತ್ತಿ ಅಂದ್ರೆ ಕ್ರಿಯೆ ಎಲ್ಲ ತಾನೆ, ಕ್ರಿಯೆ ತಾನೆ ಪ್ರವೃತ್ತಿ ಅಂದ್ರೆ. ಹಾಗಾಗಿ ಜ್ಞಾನಂ ನಾಮ ಮಾನಸಿ ಕ್ರಿಯಾ ಅಲ್ವಾ ಸ್ವಾಮಿ ಅಂತ ಹೇಳಿ. ಅದಕ್ಕೆ ನೋಡಿ, ಮೊದಲ ಉತ್ತರ ಏನು? ನ ತಥಾ ನ, ಇಲ್ಲಪ್ಪ ಹಾಗಿಲ್ಲ. ಯಾಕೆ ಅಂತಂದ್ರೆ ವೈಲಕ್ಷಣ್ಯಾತ್. ಎರಡಕ್ಕೂ ಕೂಡ ವೈಲಕ್ಷಣ್ಯವಿರುವುದರಿಂದ. ಯಾವುದಕ್ಕೆ? ನೀವು ಮಾನಸಿಕ ಕ್ರಿಯಾ ಇದು ಮಾನಸಿಕ ಕ್ರಿಯಾ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೂ ಮತ್ತೆ ಜ್ಞಾನಕ್ಕೂ ಆಯ್ತು. ಜ್ಞಾನವೂ ನಾವು ಮನಸ್ಸಿನಿಂದಲೇ ಆಗಬೇಕು. ಮನಸ್ಸಿನ ಒಂದು ಪ್ರವೃತ್ತಿ, ಅದು ವೃತ್ತಿ ಕ್ರಿಯೆ ಸರಿ. ಆದರೆ ಏನಾಗುತ್ತೆ? ಆ ಒಂದು
ಮಾನಸಿಕ ಕ್ರಿಯೆ ಅಂತ ಪ್ರಸಿದ್ಧವಾಗಿರತಕ್ಕಂಥ ಎಲ್ಲ ಕ್ರಿಯೆಗಳು ಇದಕ್ಕೂ ಜ್ಞಾನಕ್ಕೂ ವೈಲಕ್ಷಣ್ಯ. ಇದು ಮಾನಸಿಕ ಕ್ರಿಯೆ ಇರ್ಬೋದೆಲ್ಲ ವೈಲಕ್ಷಣ್ಯವಿರುವುದರಿಂದ. ಏನು ವೈಲಕ್ಷಣ್ಯ ಅದಕ್ಕೂ ಇದಕ್ಕೂ? ಯಾವುದಕ್ಕೆ? ಮಾನಸಿಕ ಕ್ರಿಯೆಗೂ ಇದಕ್ಕೂ ಏನು ವೈಲಕ್ಷಣ್ಯ ಅಂತಂದ್ರೆ ಕ್ರಿಯಾಹೀನ. ಮೊಟ್ಟ ಮೊದಲಿಗೆ ನೋಡಪ್ಪ, ಕ್ರಿಯೆ ಅಂದ್ರೆ ಏನು ಅದು ನೋಡು ಅಂತ ಹೇಳಿ ಹೇಳ್ತಾರೆ. ಕ್ರಿಯಾಹೀನಾಮ ಸಾ. ನೋಡು, ಕ್ರಿಯೆ ಅಂದ್ರೆ ಇದು ಯಾವುದು ಅಂದ್ರೆ ಯತ್ರ ವಸ್ತು ಸ್ವರೂಪ ನಿರಪೇಕ್ಷ ಏವ ಚೋದ್ಯತೆ. ಅಂದ್ರೆ ಏನು? ಜ್ಞಾನ ಅಂತಂದ್ರೆ ವಸ್ತು ಸ್ವರೂಪ ನಿರಪೇಕ್ಷ ಏವ ಚೋದ್ಯತೆ. ಅಂದ್ರೆ ವಸ್ತು ಹೀಗಿದೆ, ಯಾವುದೋ ಒಂದು ವಿಧವಾಗಿ ವಸ್ತು ಇದೆ, ಅದರ ಒಂದು ಅಪೇಕ್ಷೆ ಇಲ್ಲದೆ. ಯಾವುದು? ವಸ್ತು ಹೀಗಿದೆ ತಾನೆ, ಅದರ ಅಪೇಕ್ಷೆ ಇಲ್ಲದೆ ಏನಾಗುತ್ತೆ? ಅದ್ರ ಪ್ರವರ್ತನೆ ಆಗತ್ತೆ. ಏನ್ ಹೀಗೆ ಅರ್ಥವಾದಿದ ಸ್ವಾಮಿ ಅಂತಂದ್ರೆ ನೋಡಪ್ಪ ಹೇಳ್ತೇವೆ. ಈಗ ಎದುರುಗಡೆ ಈಗ ನನ್ನ ಹತ್ರ ಪುಸ್ತಕ ಇದೆ. ಯಾವುದಿದು? ವೇದಾಂತ ಪರಿಭಾಷಾ ಎಂಬತಕ್ಕಂಥ ಪುಸ್ತಕ ಇದೆ. ನಾನು ಆ ಪುಸ್ತಕದಿಂದ ಯಾವುದೋ ಒಂದು ನನಗೆ ನೋಡ್ತಾ ಇದ್ರೆ ಜ್ಞಾನವಾಗ್ತಾ ಇದೆ, ಪುಸ್ತಕದ ಜ್ಞಾನ ಆಗ್ತಾ ಇದೆ. ನೀನೇನ್ ಹೇಳಿದೆ? ಅದೆಲ್ಲ ಆಗ್ತಾ ಇದೆ? ಪುಸ್ತಕ ಜ್ಞಾನ ನನ್ನ ಮನಸ್ಸಿನಲ್ಲಿ ಆಗ್ತಾ ಇದೆ. ಮನಸ್ಸಿನ ನೀನೇನ್ ಹೇಳಿದೆ? ಓ, ಮನಸ್ಸಿನಲ್ಲಿ ಆದರೂ ಕೂಡ ಅದು ಕ್ರಿಯೆ ಅಲ್ವೇ ಸ್ವಾಮಿ ಅಂತ ಹೇಳಿದೆ. ಹೌದ್ ತಾನೆ? ಆದರೆ ನೋಡು, ವ್ಯತ್ಯಾಸ ಇದೆ ಅಂತ ಹೇಳಿದ್ವಲ್ಲ, ವ್ಯತ್ಯಾಸ ಹೇಳ್ತೇವೆ. ಏನು ವ್ಯತ್ಯಾಸ ಅಂದ್ರೆ, ಈಗ ಇದು ಪುಸ್ತಕ ಎನ್ನುವ ಜ್ಞಾನ ನನ್ನ ಮನಸ್ಸಿನಲ್ಲಿ ಆಯಿತು, ಸರಿತಾನೆ? ಇದು ಏನಾಗಿದೆ? ಇದು ವಸ್ತು ಸ್ವರೂಪ ನಿರಪೇಕ್ಷ. ಯಾವುದು? ಸಾಕ್ರಿಯ. ಅದು ವಸ್ತುವಿನ ಸ್ವರೂಪವನ್ನೇ ಹೇಳಬೇಕು ಅನ್ನತಕ್ಕಂಥ ನಿಯಮ ಇಲ್ಲ. ಪುಸ್ತಕ ಇದೆ, ನನ್ನ ಮನಸ್ಸಿನಲ್ಲಿ ಜ್ಞಾನವೂ ಆಯ್ತು ಅದ್ರದ್ದು. ಹೌದ್ ತಾನೇನು? ಓಹೋ, ಇದು ವೇದಾಂತ, ವಿಶುದ್ಧ ವೇದಾಂತ ಪರಿಭಾಷಾ ಎನ್ನುವ ಪುಸ್ತಕ ಆಯ್ತು. ಆದರೆ ಇದು ನಿಯಮ ಅಲ್ಲಪ್ಪ ಸ್ವಾಮಿ. ಇನ್ನೇನಾಗಬೇಕು? ವಿಶುದ್ಧ ವೇದಾಂತ ಪರಿಭಾಷೆ ಅಲ್ವಾ ಇದು? ಅಂದರೆ ನೋಡಪ್ಪ, ಇದು ನಾನು ಎಲ್ಲಿಯವರೆಗೆ ಈ ಒಂದು ಇದರ ಒಂದು ವಿಶ್ಲೇಷಣೆಯನ್ನು ಮಾಡುತ್ತಿದ್ದೇನೆಯೋ ಅಲ್ಲಿಯವರೆಗೂ ಕೂಡ ಇದು ಪುಸ್ತಕನೇ ಮನಸ್ಸಿನಲ್ಲಿ ಎಲ್ಲ. ನಿನಗೆ ಪುಸ್ತಕ ಅಂತ ಜ್ಞಾನ ಆಗ್ತಾ ಇದೆ, ನನಗೇನಾಗ್ತಾ ಇದೆ? ನನಗೆ ಇದು ಸ್ವಾಮಿಪಾದರು ಅಂತ ಗೊತ್ತಾಗ್ತಾ ಇದೆ. ಅಂದ್ರೇನು? ನನಗೆ ಜ್ಞಾನವಾಗ್ತಾ ಇರ್ತಕ್ಕಂಥದ್ದು ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಅಲ್ಲ, ಸ್ವಾಮಿಪಾದರು ಅಂತಕ್ಕಂಥ ಜ್ಞಾನ ಆಗ್ತಾ ಇದೆ. ಆದರೆ ಇದರ ವಸ್ತು ಸ್ವರೂಪ ಏನಾಗಿದೆ? ಪುಸ್ತಕ ಆಗಿದೆ. ಈ ಜ್ಞಾನ ಎಲ್ಲ ಆಯ್ತು ನನಗೆ? ಇದು ಮನಸ್ಸಿನಲ್ಲಿ ತಾನೇ ಆದಿದ್ದು. ಆದರೂ ಕೂಡ ಓಹೋ, ಪುಸ್ತಕ ಅಂತಲೇ ಜ್ಞಾನ ಆಗಬೇಕು ಅಂತಕ್ಕಂಥ ನಿಯಮ ಇದೆಯಾ? ಏನಿಲ್ಲ. ಇನ್ನೊಬ್ಬರಿಗೆ ಆಗ್ಬೋದು, ಮತ್ತವ ಇನ್ನೊಂಥರ ಆಗ್ಬೋದು. ಹೌದ್ ತಾನೆ? ಹೀಗಾಗಿ ಆ ಕ್ರಿಯೆ ನೀನು ಹೇಳಿದ ಮಾನಸಿಕ ಅದು ವಸ್ತು ಸ್ವರೂಪ ನಿರಪೇಕ್ಷ. ಯಾಕೆ ಅಂತಂದ್ರೆ ಪುರುಷ ಚಿತ್ತ ವ್ಯಾಪಾರಾಧೀನಾಚ ಮತ್ತು ಪುರುಷ ಚಿತ್ತ ವ್ಯಾಪಾರಾಧೀನಾಥ. ನಾನು ಮುಂದೆ ಕೂತಿದ್ದೇನೆ, ಆದರೆ ನನ್ನ ಮನಸ್ಸಿನ ವ್ಯಾಪಾರಕ್ಕೆ ಅಧೀನವಾಗಿ ಅದಾಗಿದೆ. ನನ್ನ ಮನಸ್ಸಿನ ವ್ಯಾಪಾರ ಏನು? ಇಲ್ಲ, ಇದು ಪುಸ್ತಕ ಅಲ್ಲ, ಇದು ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಅಂತಕ್ಕಂಥ ನನ್ನ ಚಿತ್ತ ವ್ಯಾಪಾರ. ಅದು ನನಗೆ ಅಧೀನವಾಗಿರ್ತಕ್ಕಂಥದ್ದು. ಹೌದ್ ತಾನೆ? ಈ ಆಯ್ತು, ಪುಸ್ತಕ ಮುಚ್ಚಿಟ್ಟೆ. ಆವಾಗ ಏನಾಯ್ತು? ಸ್ವಲ್ಪ ವೇದಾಂತ ಪರಿಭಾಷಾ ತಗೊಂಬಾರಪ್ಪ ಅಂತ ಹೇಳಿ ವೇದಾಂತ, ಇದೆಲ್ಲ ಕಂಡ್ರಿ ವೇದಾಂತ ಪರಿಭಾಷಾ ಅದು ಅಂತೀನಿ. ಆವಾಗ ಅದು ಪುಸ್ತಕ. ಹೀಗೆ ನನ್ನ ಅಧೀನಕ್ಕೆ ಸಂಬಂಧಪಟ್ಟಿದೆ ಅದು. ಈ ಒಂದು ಮಾನಸಿಕ ಜ್ಞಾನ ಕ್ರಿಯೆ ಅಂತ ಆದರೂ ಕೂಡ, ಜ್ಞಾನ ಮಾನಸಿಕ ಕ್ರಿಯೆ ಆದರೂ ಕೂಡ ಏನು?
ವಸ್ತು ಸ್ವರೂಪ ನಿರಪೇಕ್ಷ. ವಸ್ತು ಸ್ವರೂಪ ಹೀಗೇ ಇರಬೇಕು, ಹೀಗೇ ಜ್ಞಾನವಾಗಬೇಕು ಎಂಬತಕ್ಕಂತಹ ನಿಯಮ ಏನೂ ಇಲ್ಲ. ಇದಕ್ಕೆ ಹೇಳಿದ್ರು ಇದು ಪುರುಷ ಚಿತ್ತ ವ್ಯಾಪಾರಾಧೀನ. ಇದಕ್ಕೆ ಹೇಳ್ತಕ್ಕಂಥದ್ದು ಪುರುಷ ವ್ಯಾಪಾರ ತಂತ್ರತ್ವಾತ್. ಇದು ನನ್ನ ಪುರುಷ ವ್ಯಾಪಾರ ತಂತ್ರ. ಸ್ವಾಮಿಪಾದರು ಬೇಕಾದ್ರೂ ಅರ್ಥ ಮಾಡ್ಬೋದು, ಪುಸ್ತಕ ಬೇಕಾದ್ರೂ ಅರ್ಥ ಮಾಡ್ಬೋದು, ಇಲ್ಲ ಇನ್ನೊಂದು ಬೇಕಾದ್ರೂ ಏನ್ ಬೇಕಾದ್ರೂ ಅರ್ಥ ಮಾಡ್ಬೋದು. ಪುರುಷ ವ್ಯಾಪಾರದ ಇದು ಸರಿ ಆಯ್ತು. ಅಷ್ಟೊತ್ತಿಗೆ ಸರಿಯಾಗಿ ಏನಾಯ್ತು, ಯಾರೋ ಬಂದ್ರು, ಮನೆ ಒಳಗಡೆ ಮಂಗಳಾರತಿ ಮಾಡಿದ್ರು, ತೋಳಪ್ಪ ಅಂತ ತಗೊಂಬಂದ್ರು. ಏನ್ ಮಾಡಿದೆ, ಇದು ಓದ್ತಾ ಇದ್ದೆ, ಪುರುಷ ಚಿತ್ತ ವ್ಯಾಹೋ. ಇದು ಸ್ವಾಮಿಪಾದರು ಅಂತ ನನ್ನ ಭಾವನೆ ಇದೆಯಲ್ಲ, ಇದು ಭಾವನೆ ಅಂತ ಇದಕ್ಕೆ ಹೆಸರು. ಇದು ಮಾನಸಿಕ ಕ್ರಿಯೆ ಆದ್ರೂ ಇದು ಪುರುಷದ ವ್ಯಾಪಾರಕ್ಕೆ ಅಧೀನವಾಗಿರತಕ್ಕಂಥದ್ದು, ವಸ್ತು ಸ್ವರೂಪಕ್ಕಲ್ಲ. ಯಾಕೆ ವಸ್ತು ಸ್ವರೂಪವನ್ನೇನು ಇದು ಪ್ರತಿಬಿಂಬಿಸ್ತಾ ಇಲ್ಲ. ಈ ಜ್ಞಾನ ವಸ್ತು ಸ್ವರೂಪ ಅಲ್ವಲ್ಲ. ಸ್ವಾಮಿಪಾದರು ಇದಾರ ಇಲ್ಲಿ ಕೆಳಗಡೆ ಮುಂದ್ಗಡೆ? ಇಲ್ಲ, ವಸ್ತು ಸ್ವರೂಪ ಅಲ್ಲ ಅದು. ವಸ್ತು ಮಂಗಳಾರತಿ ತಗೊಂಬಂದ್ರು, ತಗೊಳಪ್ಪ ಮಂಗಳಾರತಿ ಅಂತ ಇಟ್ರು, ಏನೂ ಹೇಳಿಲ್ಲ. ಏನೋ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ ಅಂತ ಅವ್ರ ಪಾಡ ತಂದು ನನ್ನ ಮುಂದೆ ಇಟ್ರು. ನಾನು ಪುಸ್ತಕ ನೋಡ್ತಾ ಇದ್ದೆ, ಕೈ ಹೀಗಂದೆ ಮಂಗಳಾರತಿ ತಗೊಳ್ಳೋಣ ಅಂತ. ಅಯ್ಯಪ್ಪ ಸುಟ್ಟು ಬಿಡ್ತು. ಏನಾಯ್ತು ಇವಾಗ? ಮಂಗಳಾರತಿ ತಗೊಂಡೆ ಎಲ್ಲೋ ಯಾವುದೋ ಜ್ಞಾನದಲ್ಲಿದೆ, ಸುಟ್ಟು ಬಿಡ್ತದೆ. ಈ ಸುಟ್ಟು ಬಿಡ್ತು ಅಂತಕ್ಕಂಥದ್ದು ಏನೋ ಬೆಂಕಿ ಸುಟ್ಟಿತು, ಅದು ಬೆಂಕಿ ಮಂಗಳಾರತಿ ಸುಟ್ಟು ಇದೆಯಲ್ಲ. ಈ ಜ್ಞಾನ ಇದೆಯಲ್ಲ, ಇದು ಪುರುಷ ವ್ಯಾಪಾರ ತಂತ್ರನ ಅಥವಾ ಪುರುಷ ವ್ಯಾಪಾರ ತಂತ್ರಕ್ಕೂ ಸಂಬಂಧ ಇದೆಯಾ? ಏನಿಲ್ಲ. ಬೆಂಕಿ ಸುಡುತ್ತೆ, ಸುಡ್ತು ಅಂತಕ್ಕಂಥದ್ದೇನು ನನ್ನ ಅಧೀನ ಅಲ್ಲ. ಅದು ವಸ್ತು ತಂದ್ರೆ ಬೆಂಕಿ ಅದ್ರ ಸ್ವಭಾವ, ಅದು ಸುಡ್ತು ಅಷ್ಟೇನೆ. ಹೀಗಾಗಿ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಅವತ್ತು ಮುಂದೆ ಹೇಳ್ತಾರೆ ಅದನ್ನು. ಮತ್ತೆ ಯಥಾ ಯಸ್ಯ ದೇವತಾಯ ಹೆವಿರ್ಗೃಹೀತಂ ಸ್ಯಾತ್ ತಾಂ ಮನಸಾಧ್ಯಾಯೇ ದ್ವಷತ್ಕರಿಷ್ಯನ್ ಇತಿ. ಏನ್ ಮಾಡ್ಬೇಕು ಉದಾಹರಣೆ ಕೊಟ್ಬಿಟ್ರು. ಐತರೆಯ ಬ್ರಾಹ್ಮಣದಲ್ಲಿ ವಿಸ್ತಾರವರ್ತೆ ಈ ಜ್ಯೋತಿಷ್ಠೋಮ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ರಯಾಗಾದಿಗಳು ಎಲ್ಲ ಬಹಳ ವಿಸ್ತಾರವಾಗಿ ಬರ್ತಕ್ಕಂಥದ್ದು. ಅದೇನು, ಅಲ್ಲಿ ಯಾವ ಯಾವ ದೇವತೆಗಳಿಗೆ ಹವಿಸ್ಸನ್ನ ಕೊಡಬೇಕೋ ಆ ಒಂದು ಮನಸ್ಸಿನ, ಆ ಒಂದು ದೇವತೆಯ ಸ್ವರೂಪವನ್ನ ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ವಶತ್ಕರಿಷನ್ ಸ್ವಾಧೀನ ಮಾಡ್ಕೊಳ್ಬೇಕು. ಅಂದ್ರೆ ಏನು, ಆ ವಸ್ತುವಿನಲ್ಲಿ ಏನೋ ಇಂಥ ಗುಣ ಇದೆ, ಅಂಥ ಗುಣ ಇದೆ, ಇದೆ ಏನೋ ಒಂದು ಆರೋಪ ಮಾಡ್ತಾರೆ. ಆ ಆರೋಪವನ್ನ ಮಾಡಿ ಅದರಂತೆ ನಾವು ತಿಳ್ಕೊಳ್ಬೇಕು. ಅದೇನದು, ಅದು ಪುರುಷ ವ್ಯಾಪಾರ. ಯಾಕೆ, ಆ ಯಜ್ಞದ ಯಜಮಾನನಿಗಾಗ್ಬೋದಷ್ಟೇ ಆ ಜ್ಞಾನ, ಬೇರೆಯವ್ರಿಗಾಗುತ್ತಾ? ಕೂತಿದ್ದವ್ರಿಗೆ ಅವ್ರಿಗೇನೂ ಆಗೋದಿಲ್ಲ. ಅವ್ರಿಗೇನೋ ಯಾವ್ದೋ ಸಮಾನವಾಗಿರ್ತಕ್ಕಂಥ ಒಂದು ಬೆಂಕಿ ಅಷ್ಟೇನೆ. ಇನ್ನು ಒಂದು ಸತ್ವಾದ್ರೆ, ಇಲ್ಲ ಕಣ್ರಿ ಅಲ್ಲಿ 3 ಅಗ್ನಿಯ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಇಲ್ಲ ಕಣ್ರಿ ಇದು ಆಹವನೀಯ ಅಲ್ಲ, ಇದು ಗಾರ್ಹಪತ್ಯ ಅಂತ ಜ್ಞಾನ ಆಗೋದಷ್ಟೆ. ಆದ್ರೆ ಅವನಿಗೆ ಹಾಗಾಗೋಲ್ಲ. ಯಜಮಾನನಿಗೆ ಏನು, ಯಾವ ದೇವತೆಗೆ ಹವಿಸ್ಸನ್ನು ಕೊಡ್ತಾ ಇದ್ದಾನೋ ಆ ದೇವತೆಯ ಜ್ಞಾನ. ಏನಾಗಿದೆ ಇದು? ಪುರುಷ ವ್ಯಾಪಾರ ತಂತ್ರ ಇದಕ್ಕೆ ಹೆಸರು. ಇದು ಚೈವ ಮಾದಿಷು. ಮತ್ತು ಧ್ಯಾನಂ ಚಿಂತನಂ ಯದ್ಯಪಿ ಮಾನಸಂ ತಥಾಪಿ ಪುರುಷೇಣ ಕರ್ತುಂ ಅಕರ್ತುಂ ಅನ್ಯಥಾ ವಾ ಕರ್ತುಂ ಶಕ್ಯಂ. ಯಾಕೆ? ಕುತಃ ಪುರುಷತಂತ್ರತ್ವಾತ್. ಎಲ್ಲ ವಾಕ್ಯಗಳು ಸ್ಫಟಿಕದ ಶಲಾಖೆ ಅಂತ ವಾಕ್ಯಗಳು ನೋಡಿ. ಈ ಧ್ಯಾನ ಮತ್ತೆ ಚಿಂತನೆ ಅಂತಕ್ಕಂಥ ಇದೆಯಲ್ಲ, ನೋಡಪ್ಪ ನೀನು ಹೇಳಿದೆ ಇದು ಮಾನಸಿಕ ಕ್ರಿಯೆ ಅಂತ. ಹೌದು, ಇದು ಮನಸ್ಸಿನಲ್ಲಿ ಆಗತಕ್ಕಂಥ ಧ್ಯಾನ, ಮನಸ್ಸಿನಲ್ಲಿ ಆಗತಕ್ಕಂಥ ಚಿಂತನೆ ಮನಸ್ಸಿನಲ್ಲಿ ಆಗಬೇಕು, ಸರಿ. ಆದರೂ ಕೂಡ ಇದು ವಸ್ತುವಿಗೆ ಅಧೀನವಾದ ಜ್ಞಾನವಾಗಬೇಕಾದದ್ದಿಲ್ಲ.
ಮತ್ತೆ ಅವನಿಗೆ ಅಧೀನವಾಗಿ ಅವನು ಹೇಗೆ ಅವನು ಭಾವನೆ ಮಾಡ್ತಾನೋ ಆಗ. ಆದ್ದರಿಂದ ಏನ್ ಭಾವನೆ ಮಾಡ್ಬೋದು? ಎದುರುಗಡೆ ಒಂದು ಕಲ್ಲಿದೆ, ತಟ್ಟಲ್ಲಿ ಕಲ್ಲಿಟ್ಕೊಂಡಿದ್ದ, ಅದಕ್ಕೇನ್ ಮಾಡ್ಬೇಕು? ಅದನ್ನ ಓಹೋ ಇಲ್ಲಪ್ಪ, ಇದು ಕಲ್ಲಲ್ಲ, ಇದು ಸಾಮಾನ್ಯವಾದ ಕಲ್ಲಲ್ಲ, ಇದು ವಿಷ್ಣು ಅಂತ ಬೇಕಾದ್ರೂ ಮಾಡ್ಬೋದು. ಇಲ್ಲ ಇನ್ನೊಂದು ಬೇಕಾದ್ರೂ ಮಾಡ್ಬೋದು. ವಿಷ್ಣು ಅಲ್ಲ, ಅನ್ಯಥಾ ಜ್ಞಾನ. ಇದು ವಿಷ್ಣು ಅಲ್ಲ, ಇದು ಇದು ನರಸಿಂಹ ಸಾಲಿಗ್ರಾಮ, ಇದು ನೋಡ್ರಿ ಹೇಗೆ ಕಾಣ್ತಾ ಇದೆ ಆ ಕೇಸರ ಅಂತ ಹೇಳಿ ಅವನು ಆ ನರಸಿಂಹ ಅಂತ ಭಾವನೆ ಅಂತ ಮಾಡ್ಕೋಬಹುದು. ಇನ್ನೊಬ್ಬ ಏನು ಅಲ್ಲ ಕಣ್ಣು, ಏನು ಭಾವನೆ, ಕಲ್ಲು ಕಲ್ಲು ಏನೋ ಭಾವನೆ ಮಾಡ್ಕೋದು. ಕಲ್ಲು ಒಂದು ಭಾವನೆ ಮಾಡ್ಕೊಂಡ್ಬಿಟ್ರೆ ವಸ್ತುತಂತ್ರ ಆಯ್ತು. ಅವನು ಏನೂ ಇಲ್ಲ, ಅದಕ್ಕೇನು ಭಾವನೆ ಬರೆಯಲಿಲ್ಲ. ಕರ್ತುಂ ಅದರಲ್ಲಿ ಆ ಭಾವನೆ ಮಾಡ್ಕೊಳ್ಬಹುದು, ಅಥವಾ ಅನ್ಯಥಾ ಕರ್ತುಂ ವಿಷ್ಣು ಅಂತ ಭಾವನೆ ಮಾಡದೆ ನರಸಿಂಹ ಭಾವನೆ ಮಾಡ್ಕೋಬಹುದು, ಅಥವಾ ಅಕರ್ತುಂ ಏನು ಭಾವನೆ ಮೇಲೆ ಮಾಯಿಂದ ಮಾಡ್ಕೊಳ್ಳದೆ ಇದ್ದು ಇರ್ಬೋದು. ಸುಮ್ಮನೆ ಪಾಡಗ ಒಂದ್ ಕಡೆ ಇಟ್ಕೊಂಡಿರ್ಬೋದು ಅಷ್ಟೆ. ಯಾಕೆ? ಅಂದ್ರೆ ಪುರುಷತಂತ್ರತ್ವ ಅವನಿಗೆ ಅಧೀನವಾಗಿದೆ. ಆದರೆ ನೋಡಿ, ಮುಖ್ಯವಾದ ವಾಕ್ಯ ಇದೆ, ಜ್ಞಾನಂತೂ ತು ಆದರೆ ಜ್ಞಾನಂ, ಈ ಜ್ಞಾನ ಏನಿದೆ, ಜ್ಞಾನ ಅಂತಕ್ಕಂಥ ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥ ಜ್ಞಾನ ಅಂತ ಹೇಳಿದ್ವಿ, ಅದನ್ನ ಅದು ಬ್ರಹ್ಮಜ್ಞಾನ ಅಂತಿರಬಹುದು, ಆತ್ಮಜ್ಞಾನ ಅಂತ ಏನೋ ಒಂದು. ಇಲ್ಲಿ ಜ್ಞಾನ ಅದೇನು? ಜ್ಞಾನಂತೂ ಪ್ರಮಾಣಜನ್ಯಂ, ಪ್ರಮಾಣಂಚ ಯಥಾಭೂತ ವಸ್ತು ವಿಷಯಂ. ಜ್ಞಾನ, ಇಲ್ಲಿ ಜ್ಞಾನ ಅಂದ್ರೆ ಏನು ಗೊತ್ತೇನಪ್ಪ? ಇದು ಪ್ರಮಾಣಜನ್ಯಂ. ಪ್ರಮಾಣಜನ್ಯಂ ಅಂತಂದ್ರೆ ಏನು? ಇದು ಎಂಥದ್ದು? ಪ್ರಮೆಯಿಂದ ಹುಟ್ಟಿರತಕ್ಕಂಥದ್ದು. ಏನು ಪ್ರಮೆಯಿಂದ ಹುಟ್ಟಿರತಕ್ಕಂಥದ್ದು? ಪ್ರಮಾ ಅಂತಂದ್ರೆ ಏನು? ಪ್ರಮಾ ನಾವು ಹಿಂದೆ ಹೇಳಿದ್ವಿ. ಪ್ರಮಾ ಅಂತಂದ್ರೆ ಇದು ಭ್ರಮ ಎನ್ನುವ ಒಂದು ಪದಕ್ಕೆ ವಿರುದ್ಧವಾದ ಪದ. ಭ್ರಮ ಅಂತಂದ್ರೆ ಏನು? ಅನ್ಯಥಾ ಜ್ಞಾನ. ಒಂದು ವಸ್ತು ಹೇಗೋ ಇರುತ್ತೆ, ಅದು ಹೇಗೋ ತೋರುತ್ತೆ, ಭ್ರಮಜ್ಞಾನ ಅದು. ಭ್ರಮಜ್ಞಾನ ಅಂತಂದ್ರೆ ಏನು? ಅಂದ್ರೆ ಯಥಾರ್ಥ ವಿಷಯ ಜ್ಞಾನ, ಹೇಗಿದೆಯೋ ಹಾಗೆ ಅದು ಪ್ರಮ. ಈ ಜ್ಞಾನ ಅಂತ ಇದೆಯಲ್ಲ, ಇದು ಪ್ರಮಾಣಜನ್ಯಂ. ಅಂತಹ ಒಂದು ಪ್ರಮಾಣದಿಂದ ಹುಟ್ಟಿರ್ತಕ್ಕಂಥ ಜ್ಞಾನ ಇದು. ಬೆಂಕಿಯಿಂದ ತಿಳ್ಕೊಳ್ಬೇಕು, ಮಣ್ಣನ್ನ ಮಣ್ಣು ಅಂತಾನೆ, ಕಲ್ಲನ್ನ ಕಲ್ಲು ಅಂತಲೇನೆ. ಮತ್ತು ಏನ್ ಅದಕ್ಕೆ ಪ್ರಮ ಏನ್ ಪ್ರಮ? ಯಥಾಭೂತ ವಸ್ತು ಪ್ರಮಾಣ, ಯಥಾಭೂತ ವಸ್ತು ವಿಷಯ, ಯಥಾಭೂತ ವಸ್ತು ವಿಷಯ ಮದೇನು? ಏನಿಲ್ಲಪ್ಪ, ಅದಕ್ಕೆ ಯಾಕೆ ವಿವರಣೆ ಹಾಕ್ಬೇಕು? ಇದೆಯೋ ವಸ್ತು ಅಷ್ಟೇ. ಕಲ್ಲು ಕಲ್ಲೇ, ಮಣ್ಣು ಮಣ್ಣೆ, ಮತ್ತೊಂದು. ಇಲ್ಲಿ ಯಾವ ವಿಧವಾದಂಥ ಒಂದು ಮನಸ್ಸಿನ ಕ್ರಿಯೆಗೂ ಅವಕಾಶವಿಲ್ಲ. ಕಲ್ಲು ಅಂತ ತಿಳ್ಕೊಳ್ಳೋದಕ್ಕೆ ಏನು? ಕಲ್ಲು ಅಂತ ಮನಸ್ಸು ಮಧ್ಯೆ. ಆ ವಿಷ್ಣು ಅಂತ ತಿಳ್ಕೊಳ್ಳೋದಕ್ಕೆ ಅದು ಮಾನಸಿಕ ಕ್ರಿಯೆ ಆಗ್ಬೋದು, ಅದು ಮನಸ್ಸಿನ ವ್ಯಾಪಾರ ಆಗಬೇಕು, ಪ್ರವೃತ್ತಿ ಆಗಬೇಕು, ಎಲ್ಲ ಸರಿ. ಆದರೆ ಇದು ಆ ಜ್ಞಾನವಲ್ಲ, ಇದು ವಸ್ತುತಂತ್ರ ಜ್ಞಾನ. ಇದನ್ನೇ ವಸ್ತುತಂತ್ರ ಜ್ಞಾನ ಅಂತ ಹೇಳ್ತಕ್ಕಂಥದ್ದು. ಮತ್ತು ಇಲ್ಲಿ ಏನಾಗಿದೆ? ಈ ವಸ್ತುತಂತ್ರವ ಯಥಾಭೂತ ವಸ್ತು ವಿಷಯಂ ಕುತಃ ವಸ್ತುತಂತ್ರತ್ವಾತ್ ವಸ್ತ್ವಧೀನತ್ವಾತ್. ವಸ್ತುವಿಗೆ ತಂತ್ರ ಅಂದ್ರೆ ಅಧೀನ ಅಷ್ಟೆ. ವಸ್ತುವಿಗೆ ಅಧೀನವಾದ ಜ್ಞಾನವಿದು ಅಷ್ಟೆ. ಆದ್ದರಿಂದ ಏನಾಗಿದೆ ಇದು? ಅಥವಾ ಜ್ಞಾನಂ ಕರ್ತುಂ ಅಕರ್ತುಂ ಅನ್ಯಥಾ ವಾ ಕರ್ತುಂ ಅಶಕ್ಯಂ. ಆದ್ದರಿಂದ ಇಲ್ಲಿ ಹೀಗಿರ್ಬೋದು, ಹಾಗಿರ್ಬೋದು, ಹಾಗೂ ಇರ್ಬೋದು, ಅಥವಾ ಇಲ್ಲದೆ ಇರ್ಬೋದು, ಇವೆಲ್ಲ ವಿಕಲ್ಪ ಸಾಧ್ಯವೇ ಇಲ್ಲ. ತಸ್ಮಾತ್ ಮಾನಸತ್ವೇಪಿ ಜ್ಞಾನಸ್ಯ ಮಹದ್ವೈಲಕ್ಷಣ್ಯಂ. ಆದ್ದರಿಂದ ಜ್ಞಾನ ಸರಿ, ಏನೋ ದೊಡ್ಡ ಆಕ್ಷೇಪಣೆ ಹಾಕಿದೆ ನೀನು. ಜ್ಞಾನವೂ ಕೂಡ ಮಾನಸಿಕ ಕ್ರಿಯೆ ಹೌದು, ಆದರೂ ಕೂಡ ವೈಲಕ್ಷಣ್ಯ ಅಂತಕ್ಕಂಥದ್ದು ಇದೆ ನೋಡಿ. ಇದೇ ವೈಲಕ್ಷಣ್ಯ ಯಾವುದರಲ್ಲಿ? ಅವೆಲ್ಲವೂ ಕೂಡ ಅದು ಮಾನಸಿಕ ಕ್ರಿಯೆ. ಏನಾಗಿದೆ ಅದು? ಅಲ್ಲೆಲ್ಲವೂ ಕೂಡ ಕರ್ತೃತಂತ್ರವಾಗಿದೆ, ಅಥವಾ ಪುರುಷ ವ್ಯಾಪಾರ ತಂತ್ರವಾಗಿದೆ, ಅಥವಾ ಕೇವಲ ಭಾವನಾ ತಂತ್ರವಾಗಿದೆ ಅಷ್ಟೇ.
ಅದೇನಾಗಿದೆ, ಒಬ್ಬೊಬ್ಬನಿಗೆ ಒಂದೊಂದು ತರಹ ಇದೆ. ಇಲ್ಲಿ ಏನಾಗಿದೆ, ಇದು ಭಾವನಾ ತಂತ್ರವೂ ಅಲ್ಲ, ಪುರುಷ ತಂತ್ರವೂ ಅಲ್ಲ, ಮತ್ತೇನಿದು ವಸ್ತು ತಂತ್ರ. ವಸ್ತು ತಂತ್ರ ಅಂದ್ರೇನು, ಯಥಾಭೂತ ವಸ್ತು ವಿಷಯಂ. ಹೌದಾ, ಇದು ಹೇಗಿದೆಯೋ ಹಾಗೆ. ಇಲ್ಲಿ ಅನ್ಯಥಾ ಜ್ಞಾನ ಆಗಲಿ, ವಿಪರೀತ ಜ್ಞಾನ ಅಂತ ಆಗಲಿ, ಆಗದೆ ಇರ್ತಕ್ಕ ಅಜ್ಞಾನ ಅಂತ ಆಗಲಿ ಯಾವುದು ಸಾಧ್ಯ. ಯಾಕೆ, ಅಯ್ಯೋ ಎದುರುಗಡೆ ಕಲ್ಲಿದೆ, ಕಲ್ಲು ಕಂಡ್ರೆ ಇದಕ್ಕೆ ಅನ್ಯಥಾ ಜ್ಞಾನ. ಹೀಗೆ ಎರಡಕ್ಕೂ ವೈಲಕ್ಷಣ್ಯವನ್ನು ಹೇಳಿ ಮತ್ತೆ ಇಲ್ಲಿ ವೈಲಕ್ಷಣ್ಯ ಯಥಾಚ ಪುರುಷೋ ಭಾವ ಗೌತಮಾಗ್ನಿ ಯೋಷಾವಾವ ಗೌತಮಾಗ್ನಿ ಇತ್ಯತ್ರ ಯೋಷಿತ್ ಪುರುಷಯೋ ಅಗ್ನಿಬುದ್ಧಿ ಮಾನಸೀ ಭವತಿ. ಚಾಂದೋಗ್ಯದಲ್ಲಿ ಉಪಾಸನೆ ಏನಿಲ್ಲಿ, ಹೇ ಗೌತಮ ಏನಂತ, ಪುರುಷೋಭಾವ ಗೌತಮ ಅಗ್ನಿ, ಪುರುಷನೇ ಅಗ್ನಿ ಆಗಿದ್ದಾನೆ, ಯೋಷ ಸ್ತ್ರೀಯೇ ಅಗ್ನಿ ಆಗಿದ್ದಾಳೆ, ಇತ್ಯತ್ರ ಇಂಥ ಕಡೆ ಅವೆಲ್ಲ ವಿಸ್ತಾರ ಇದೆಯಲ್ಲ. ಇತ್ಯತ್ರ ಯೋಷಿತ್ ಪುರುಷ, ಪುರುಷ ಮತ್ತು ಸ್ತ್ರೀ ಇವೆರಡರಲ್ಲಿ ಪುರುಷನೇ ಅಗ್ನಿ ಆಗಿದ್ದಾನೆ, ಸ್ತ್ರೀಯೇ ಅಗ್ನಿ ಆಗಿದ್ದಾಳೆ. ಇವರಿಬ್ಬರಲ್ಲೂ ಕೂಡ ಅಗ್ನಿ ಬುದ್ಧಿ ಅಂತ ಏನಿದೆ ಅದು ಮಾನಸೀ ಭವತಿ, ಅದು ಮನಸ್ಸಿಂದ ಒಂದು ಕ್ರಿಯೆ ಅದು. ಯಾಕೆ, ಕೇವಲ ಚೋದನಾಜನ್ಯತ್ವಾತ್ ಕ್ರಿಯೈವ ಸ ಪುರುಷತಂತ್ರ ಚ. ಅದೇನಾಗಿದೆ, ಕೇವಲ ಚೋದನಾಜನ್ಯತ್ವ, ಏನು, ಹೀಗೆ ಪುರುಷನಲ್ಲಿ ಅಗ್ನಿ ಎಂಬ ಭಾವನೆಯನ್ನು ಮಾಡಬೇಕು ಎಂಬತಕ್ಕಂಥ ಚೋದನೆಯಿಂದ ಹುಟ್ಟಿರ್ತಕ್ಕಂಥದ್ದಿದು. ಮತ್ತು ಅದು ಕ್ರಿಯೆ, ಅದು ಮತ್ತು ಅದೇನು ಪುರುಷತಂತ್ರ. ಪುರುಷನಲ್ಲಿ ಅಗ್ನಿ ಬುದ್ಧಿಯನ್ನು ಮಾಡ್ತಕ್ಕಂಥದ್ದು ಪುರುಷತಂತ್ರ. ಅವನಿಗೆ ಸಂಬಂಧ ಮಾಡ್ಕೋಬಹುದು, ಬಿಟ್ಟು ಬಿಡ್ಬೋದು. ಬೇರೆಯವನಿಗೆ ಅವನು ಅಗ್ನಿ ಬುದ್ಧಿ ಬರದೇ ಇರ್ಬೋದು. ಮತ್ತೆ ಇಲ್ಲ ಅಲ್ಲ, ಅದೆಲ್ಲ ಪುರುಷತಂತ್ರ. ಯಾತು ಪ್ರಸಿದ್ಧೆ ಅಗ್ನೋ ಅಗ್ನಿಬುದ್ಧಿ. ಇಲ್ಲಿ ಪುರುಷನಲ್ಲಿ ಅಗ್ನಿ ಎಂಬ ಭಾವನೆ ಇದೆಯಲ್ಲ, ಅದು ಪುರುಷತಂತ್ರ. ಮತ್ತು ಯಾತು ಯಾವುದು ಪ್ರಸಿದ್ಧವಾದ ಅಗ್ನಿ, ಪಕ್ಷದಲ್ಲೇ ಬೆಂಕಿ ಇದೆ, ಅದರಲ್ಲಿ ಇದು ಬೆಂಕಿ ಅಂತ ತಿಳಿದುಕೋ ಅಂದಾಗ, ಯಾತು ಪ್ರಸಿದ್ಧೇ ಅಗ್ನಿ ಬುದ್ಧಿ ನ ಸ ಚೋದನಾತಂತ್ರ ನಾಪಿ ವಸ್ತುತಂತ್ರ. ಅದು ಚೋದನಾತಂತ್ರವೂ ಅಲ್ಲ, ಮತ್ತೆ ಈ ಪುರುಷತಂತ್ರವೂ ಅಲ್ಲ. ಮತ್ತೇನದು, ಕಿಂತರಿ ಪ್ರತ್ಯಕ್ಷ ವಿಷಯ ವಸ್ತುತಂತ್ರೈವ ಇತಿ ಜ್ಞಾನಮಯವೈತತ್ ನ ಕ್ರಿಯ. ಆದ್ದರಿಂದ ಇಲ್ಲಿ ಆ ಪ್ರತ್ಯಕ್ಷ ವಿಷಯ ಏನಾಗಿದೆ, ಪ್ರತ್ಯಕ್ಷ ವಿಷಯ ಅದು ಯಥಾಭೂತ ಅಂತ ಹೇಗಿದೆಯೋ ಅದು, ಅದರಂತೆ ಇರತಕ್ಕಂತಹ ವಸ್ತುವಿಗೆ ಅಧೀನವಾಗಿರ್ತಕ್ಕಂಥದ್ದದು. ಆದ್ದರಿಂದ ಆ ಜ್ಞಾನ ಅದು. ಹಾಗಾಗಿ ಅದು ಕ್ರಿಯೆ ಅಲ್ಲ, ಕ್ರಿಯೆಯು ಅದಕ್ಕೂ ವೈಲಕ್ಷಣ್ಯ ಅಂತೇಳಿ ಏವಂ ಸರ್ವ ಪ್ರಮಾಣ ವಿಷಯ ವಸ್ತುಷು ವೇದಿತ. ಹೀಗೆ ಎಲ್ಲ ಪ್ರಮಾಣ ವಿಷಯ, ಪ್ರಮಾಣಕ್ಕೆ ವಿಷಯವಾಗಿರತಕ್ಕಂತಹ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಹೀಗೆ ತಿಳಿದುಕೊಳ್ಬೇಕು. ತತ್ರೈವಂ ಸತಿ ಯಥಾಭೂತ ಬ್ರಹ್ಮಾತ್ಮ ವಿಷಯಮಪಿ ಜ್ಞಾನಂ ನ ಚೋದನಾತಂತ್ರ. ಹೀಗಿರುವಾಗ ಈ ಯಥಾಭೂತ ಬ್ರಹ್ಮಾತ್ಮ ಜ್ಞಾನಮಪಿ, ಬ್ರಹ್ಮವನ್ನ ಬ್ರಹ್ಮ ಎಂಬುದಾಗಿ ಇದೆಯೋ ಹಾಗೆ ತಿಳಿದುಕೊಳ್ತಕ್ಕಂಥದ್ದು ಜ್ಞಾನ ಅಷ್ಟೇ ಹೊರತು ಅದರಲ್ಲಿ ಯಾವ ಚೋದನೆಯೂ ಇಲ್ಲ. ಯಾವಾಗ ಚೋದನ ಬರುತ್ತೆ ಅದನ್ನ ಈ ರೀತಿ ತಿಳಿದುಕೋ ಅಂದಾಗ ಬರುತ್ತೆ. ಇದು ಹಾಗಲ್ಲ, ಹೇಗಿದೆಯೋ ಆಗ್ತದೆ. ಕಲ್ಲು ಅಂತ ತಿಳ್ಕೊಳ್ಳಯ್ಯ ಅಷ್ಟೆ. ಕಲ್ಲುನ ವಿಷ್ಣು ತಿಳ್ಕೊ ಅಂದಾಗ ಬರುತ್ತೆ ಅದು. ಆದ್ರೆ ಇಲ್ಲಿ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಕೂಡ ಇದು ಚೋದನಾ ತಂತ್ರವಲ್ಲ, ಏನಿದು ಪುರುಷ ವ್ಯಾಪಾರ ತಂತ್ರವೂ ಅಲ್ಲ, ಮತ್ತು ಕೇವಲ ಯಥಾಭೂತ ವಸ್ತು ವಿಷಯತ್ವಂ ಅಂತ ಅಷ್ಟು ಹೇಳಿ ಅದನ್ನ ಮುಗಿಸ್ತಾ ಇದ್ದಾರೆ. ಮತ್ತೆ ಇನ್ನೂ ಕೂಡ ಇಲ್ಲಿ ಈ ಬೇರೆ ಪ್ರಮಾಣಗಳಿಂದಲೂ ಕೂಡ ಸಿದ್ಧವಾಗುತ್ತಲ್ಲ ಈ ಆಕ್ಷೇಪಣೆಗಳು ಇದೆಲ್ಲ ಹಾಕಿ ಇನ್ನು ಸ್ವಲ್ಪ ಭಾಗ ಇದೆ, ಇದನ್ನೊಂದು ವಾರ ಮುಗಿಸ್ಬೇಡ. ಏನಂದ್ರೆ ಈ ಯಾತಕ್ಕಿಷ್ಟು ಹೇಗಾದರೂ ಮಾಡಿ ಈ ಜ್ಞಾನ ಅಂತ ಇದೆಯಲ್ಲ, ಇಲ್ಲಿ ವಸ್ತುಭೂತ ಜ್ಞಾನ ಅಂತ ಇದೆ, ಯಥಾಭೂತ ವಸ್ತು ವಿಷಯ ಜ್ಞಾನ ಅಂತ, ಅದನ್ನ
ಇದು ಕ್ರಿಯೆ ಅಂತ ಮಾಡಿ ಆ ಒಂದು ಕ್ರಿಯೆ ಅಂಗವಾಗಿರ್ತಕ್ಕಂಥದ್ದು ಇದು. ಕೇವಲ ಜ್ಞಾನ ಅಂತ ಏನೂ ಪ್ರಯೋಜನವಿಲ್ಲ, ಅದರಿಂದ ನೀವು ಹೇಳ್ತಕ್ಕಂಥ ಮೋಕ್ಷ ಬರೋದಿಲ್ಲ ಅಂತಕ್ಕಂಥದ್ದನ್ನು ಸಾಧನೆ ಮಾಡಬೇಕು. ಅದಕ್ಕಾಗಿ ಇಷ್ಟೆಲ್ಲ ಮಾಡ್ತಾ ಇದೆ. ಕೇವಲ ಜ್ಞಾನದಿಂದ ಈ ಫಲ ಸಾಧ್ಯವೇ ಇಲ್ಲ. ಎಂಥ ಫಲ ರೀ ಅದು, ಮೋಕ್ಷ ಫಲ ಅಂದ್ರೆ ಏನ್ ಕೇವಲ ಜ್ಞಾನ ಮಾಡ್ಬಿಟ್ರೆ ಆಗೋಯ್ತಾ, ತಿಳ್ಕೊಂಬಿಟ್ರೆ ಆಗೋಯ್ತಾ ಅಂತ ಅದು ಪ್ರಶ್ನೆ ಇದೆ. ಅದನ್ನ ಮುಂದಿನ ವಾರದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.